ಜಿಬಿಎ ಚುನಾವಣೆಗೆ ಮುಂದಾಯ್ತಾ ರಾಜ್ಯ ಸರ್ಕಾರ. ಜಿಬಿಎ ಚುನಾವಣೆ ನಡೆಸಲು ಮುಂದಾದ್ರ ಡಿಕೆಶಿ. 2026 ಫೆಬ್ರವರಿಗೆ ಜಿಬಿಎ ಎಲೆಕ್ಷನ್ ತಯಾರಿ. ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ ಸದ್ದಿಲ್ಲದೆ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಜಿಬಿಎ ಚುನಾವಣೆಗೆ ಡಿಸಿಎಂ ಡಿಕೆಶಿ ಮಹತ್ವದ ಸಭೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆಶಿ ಡಿಕೆ ಸುರೇಶ್ ಮಹತ್ವದ ಸಭೆ. ಜಿಬಿಎ ಚುನಾವಣೆಗೆ ಮುಂದಾಯ್ತ ಹಾಗಾದ್ರೆ ರಾಜ್ಯ ಸರ್ಕಾರ. ಜಿಬಿಎ ಚುನಾವಣೆ ನಡೆಸಲು ಮುಂದಾದ್ರ ಹಾಗಾದ್ರೆ ಡಿಕೆಶಿ. 2026 ಫೆಬ್ರವರಿಗೆ ಜಿಬಿಎ ಎಲೆಕ್ಷನ್ ಫಿಕ್ಸ್. ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ ಸದ್ದಿಲ್ಲದೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆಯಾ? ಜಿಬಿಎ ಚುನಾವಣೆಗೆ ಡಿಸಿಎಂ ಡಿಕೆಶಿ ಮಹತ್ವದ ಸಭೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆಶಿ ಡಿಕೆ ಸುರೇಶ್ ಮಹತ್ವದ ಸಭೆ. ಹಾಗಾದ್ರೆ ಜಿಬಿಎ ಚುನಾವಣೆಗೆ ಮುಂದಾಯ್ತಾ ರಾಜ್ಯ ಸರ್ಕಾರ? ಜಿಬಿಎ ಚುನಾವಣೆಗೆ ನಡೆಸುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಅಂತೇಳಿ ಕಾದ್ ನೋಡ್ಬೇಕಿದೆ. ಫೆಬ್ರವರಿಯಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಸಾಧ್ಯತೆ ಕೂಡ ಇದೆ. ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರಿಗೆ ಡಿಕೆ ಸುರೇಶ್ ಸಲಹೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ವಾರ್ಡ್ಗಳ ವಿಂಗಡಣೆ ಕೂಡ ಆಗಿದೆ. ಹೊಸದಾಗಿ ಮತದಾರರ ಪಟ್ಟಿ ತಯಾರಿಸಲು ಆಯೋಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಸರಿಯಾಗಿ ಆಗಬೇಕು. ಜಿಬಿಎ ಚುನಾವಣೆಗೆ ಮುಂದಾಯ್ತ ಹಾಗಾದ್ರೆ ರಾಜ್ಯ ಸರ್ಕಾರ. ನಮ್ಮ ಕಾಲದಷ್ಟೇ ಟ್ರಾಫಿಕ್ ಜಾಮ್ ಆಗ್ಲಿಲ್ಲ. ಬಿಜೆಪಿ ಆಡಳಿತಾವಧಿಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು. ಸ್ಮಾರ್ಟ್ ಸಿಟಿ ಎಲ್ಲಿದೆ ಅಂತ ಬಿಜೆಪಿ ಸಂಸದರನ್ನ ಕೇಳಬೇಕು. ಪಕ್ಷ ಸಂಘಟನೆಗೆ ಸಿದ್ಧರಾಗುವಂತೆ ಡಿಕೆ ಸುರೇಶ್ ಸೂಚನೆ. ಫೆಬ್ರವರಿಯಿಂದ ಜಿಬಿಎ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ನಗರಸಭೆ, ಪುರಸಭೆ ಸೇರಿ ಹಲವು ಚುನಾವಣೆ ಬರಲಿವೆ. ಫೆಬ್ರವರಿಯಿಂದ 6 ತಿಂಗಳ ಕಾಲ ಚುನಾವಣೆ ನಡೆಯುತ್ತೆ. ಇನ್ಮುಂದೆ ನೀವೆಲ್ಲರೂ ಪಕ್ಷ ಸಂಘಟನೆಗೆ ತಯಾರಾಗಬೇಕು. ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರಿಗೆ ಡಿಕೆ ಸುರೇಶ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಘಟನೆಗೆ ತಯಾರಾಗಬೇಕು. ಎಲ್ಲ ಬ್ಲಾಕ್ ಅಧ್ಯಕ್ಷರು ಸೇರಿದಂತೆ ಕಾರ್ಯಕರ್ತರಿಗೆ ಡಿಕೆ ಸುರೇಶ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೊಸದಾಗಿ ಮತದಾರರ ಪಟ್ಟಿ ತಯಾರಿಸಲು ಆಯೋಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಸರಿಯಾಗಿ ಆಗಬೇಕು. ಹಾಗಾದ್ರೆ ಜಿಬಿಎ ಚುನಾವಣೆ ನಡೆಸುತ್ತಾ ಪರಿಷ್ಕರಣೆ ಸರಿಯಾಗಿ ಆದ್ರೆ ಅದೇ ಮೊದಲು ಗೆಲುವು. ನಮ್ಮ ಕಾಲದಷ್ಟೇ ಟ್ರಾಫಿಕ್ ಜಾಮ್ ಆಗಿಲ್ಲ. ಬಿಜೆಪಿ ಆಡಳಿತಾವಧಿಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು. ಸ್ಮಾರ್ಟ್ ಸಿಟಿ ಎಲ್ಲಿದೆ ಅಂತ ಬಿಜೆಪಿ ಸಂಸದರನ್ನ ಕೇಳಬೇಕು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನ ಮಾಡಬೇಕು. ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗೆ ಬಿಜೆಪಿ ಟೀಕೆ ಮಾಡ್ತಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ತಯಾರಿ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಮಹತ್ವದ ಸಭೆ. ಪಾಲಿಕೆ ಗೆಲ್ಲಬೇಕಂದ್ರೆ ಮೊದಲು ಜನರ ಹೃದಯವನ್ನ ಗೆಲ್ಲಬೇಕು. ಪ್ರತಿ ವಾರ್ಡ್ನಲ್ಲೂ ಕೂಡ ಒಂದು ಕಮಿಟಿಯನ್ನ ರಚನೆಯನ್ನ ಮಾಡ್ತೇವೆ. ಆ ಕಮಿಟಿಯಲ್ಲಿ ಎಲ್ಲಾ ವರ್ಗಗಳ ಸದಸ್ಯರು ಇರಬೇಕು. ವಾರ್ಡ್ಗಳಲ್ಲಿ ಗ್ಯಾರಂಟಿ ಫಲಾನುಭವಿ ಸಮಾವೇಶ ಮಾಡಿ ಬಿಜೆಪಿ ವಾರ್ಡ್ಗಳನ್ನ ಗೆಲ್ಲೋಕೆ ಆಗಲ್ಲ ಅನ್ನೋದನ್ನ ಬಿಟ್ಬಿಡಿ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಕೂಡ ಮಾಡಬಹುದು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಜಿಬಿಎ ಎಲೆಕ್ಷನ್ ಮಾಡುತ್ತಾ? ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಮಹತ್ವದ ಸಭೆ. ಪಾಲಿಕೆ ಗೆಲ್ಬೇಕಂತ ಹೇಳಿದ್ರೆ ಮೊದಲು ಜನರ ಹೃದಯವನ್ನ ಗೆಲ್ಲಬೇಕು. ಪ್ರತಿ ವಾರ್ಡ್ನಲ್ಲೂ ಕೂಡ ಒಂದು ಕಮಿಟಿಯನ್ನ ರಚನೆ ಮಾಡ್ತೇವೆ. ಆ ಕಮಿಟಿಯಲ್ಲಿ ಎಲ್ಲಾ ವರ್ಗಗಳ ಸದಸ್ಯರು ಕೂಡ ಆ ಕಮಿಟಿಯಲ್ಲಿ ಇರಬೇಕು. ಹಾಗಾದ್ರೆ ಜಿಬಿಎ ಎಲೆಕ್ಷನ್ಗೆ ಮುಂದಾಯ್ತ ಸರ್ಕಾರ? ಹಾಗಾದ್ರೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆಯಾ? ಬಿಜೆಪಿ ವಾರ್ಡ್ಗಳನ್ನ ಗೆಲ್ಲೋಕೆ ಆಗಲ್ಲ ಅನ್ನೋದನ್ನ ಬಿಟ್ಟು ಬಿಡಿ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಕೂಡ ಮಾಡಬಹುದು. ಹಾಗಾದ್ರೆ ಎಲೆಕ್ಷನ್ಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆಯಾ ಜಿಬಿಎ ಎಲೆಕ್ಷನ್ಗೆ? ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ.
ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಮಹತ್ವದ ಸಭೆ. ಹಾಗಾದ್ರೆ ಜಿಬಿ ಎಲೆಕ್ಷನ್ ನಡೆಯುತ್ತಾ? ಪಾಲಿಕೆ ಗೆಲ್ಬೇಕಂತ ಹೇಳಿದ್ರೆ ಮೊದಲು ಜನರ ಹೃದಯವನ್ನ ಗೆಲ್ಲಬೇಕು. ಪ್ರತಿ ವಾರ್ಡ್ನಲ್ಲೂ ಕೂಡ ಒಂದು ಕಮಿಟಿಯನ್ನ ರಚನೆ ಮಾಡ್ತೇವೆ. ಆ ಕಮಿಟಿಯಲ್ಲಿ ಎಲ್ಲಾ ವರ್ಗಗಳ ಸದಸ್ಯರು ಕೂಡ ಇರಬೇಕು. ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾರ್ಡ್ಗಳಲ್ಲಿ ಗ್ಯಾರಂಟಿ ಫಲಾನುಭವಿ ಸಮಾವೇಶವನ್ನ ಮಾಡಿ ಬಿಜೆಪಿ ವಾರ್ಡ್ಗಳನ್ನ ಗೆಲ್ಲೋಕೆ ಆಗಲ್ಲ ಅನ್ನೋದನ್ನ ಬಿಟ್ಟುಬಿಡಿ. ರಾಜಕೀಯದಲ್ಲಿ ಏನು ಬೇಕಾದರೂ ಕೂಡ ಮಾಡಬಹುದು. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಹಾಗಾದ್ರೆ ಸರ್ಕಾರ ಜಿಬಿಎ ಎಲೆಕ್ಷನ್ಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆಯಾ? ಏನಿದೆ ಸಿದ್ಧತೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಭಿಷೇಕ್? ನಿರೀಕ್ಷಾ, ಇದೀಗ ಕಾಂಗ್ರೆಸ್ ಸರ್ಕಾರ ಎಲ್ಲ ಚಿತ್ರ ಇದೀಗ ಮುಂಬರುವಂತ ಪಾಲಿಕೆ ಚುನಾವಣೆ ಮೇಲೆ ನೆಟ್ಟಿದೆ. ಅದರಲ್ಲೂ ಕೂಡ ಮುಂಬರುವಂತ ದಿನಗಳಲ್ಲಿ ಆ ಪಾಲಿಕೆ ಚುನಾವಣೆಗೆ ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು, ಜೊತೆಗೆ ಯಾರಿಗೆ ಟಿಕೆಟ್ ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ತನ್ನ ಒಂದು ಕಸರತ್ತನ್ನ ಮುಂದುವರಿಸಿದೆ. ಆ ನಿಟ್ಟಿನಲ್ಲಿ ನಿನ್ನೆ ಕೂಡ ಪ್ರಮುಖವಾಗಿ ಜಿಬಿಎ ಮೊದಲ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಾಡಲಾಗಿತ್ತು. ಅದರ ಮುಂದುವರಿದ ಭಾಗವಾಗಿ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ಜಿಬಿಗೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ಸಭೆಯನ್ನ ಮಾಡಲಾಗ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕಾರ್ಯಕರ್ತರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಖಡಕ್ ಆಗಿ ಸೂಚನೆಯನ್ನ ಕೊಡ್ತಿದ್ದಾರೆ. ಮುಂಬರುವಂತ ಚುನಾವಣೆ ಏನಿದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಮಹತ್ವದ ಆಗಿರ್ತಕ್ಕಂಥ ಒಂದು ಚುನಾವಣೆ ಆಗಿರುತ್ತೆ. ಆ ಒಂದು ಚುನಾವಣೆಯಲ್ಲಿ ಪಕ್ಷ ಭೇದವನ್ನ ಮೆರೆತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವ ರೀತಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೀವೋ ಅವ್ರಿಗೆ ನೀವು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಪಕ್ಷವನ್ನ 5 ಪಾಲಿಕೆಯಲ್ಲಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವು ಜನರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನ ಸಾಧಿಸಿಕೊಂಡು ಬಿಜೆಪಿಯಲ್ಲಿ ಮಾಡ್ತಿರ್ತಕ್ಕಂಥ ಟೀಕೆಗಳಿಗೆ ಸಮರ್ಥವಾಗಿ ಉತ್ತರವನ್ನ ಕೊಡಬೇಕು. ಜೊತೆಗೆ ಸರ್ಕಾರದಿಂದ ಆಗ್ತಿರ್ತಕ್ಕಂಥ ಏನು ಗ್ಯಾರಂಟಿ ಯೋಜನೆ ಇದೆ ಅದನ್ನ ಆದಷ್ಟು ಬೇಗ ಜನರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸವನ್ನ ಮಾಡ್ಬೇಕಂತ ಅತಿ ಖಡಕ್ ಆಗಿ ಸೂಚನೆ ಕೊಡ್ತಿದ್ದಾರೆ. ಇದೇ ವೇಳೆ ನಾನು ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಏನಿದ್ದಾರೆ ಆ ಅಭ್ಯರ್ಥಿ ಏನಾದ್ರು ನಿಮಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಇನ್ನೂ ಕೂಡ 4 ದಿನ ಟೈಮ್ ಇದೆ. ಆ ಒಂದು ಅಬ್ಜೆಕ್ಷನ್ ನ ಪಟ್ಟಿಯನ್ನ ಕೆಪಿಸಿಸಿ ಕಚೇರಿಗೆ ಬಂದು ತಲುಪಿಸಿ ಅದರ ಏನಾದ್ರು ಲೋಪದೋಷ ಇದ್ರೆ ನಾನು ಸರಿಪಡಿಸ್ತೇನೆ ಅಂತ ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಆಗಿ ಒಂದು ಸೂಚನೆಯನ್ನ ಕೊಡ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಮುಂಬರುವಂತ ಜಿಪಿಎ ಚುನಾವಣೆ ಏನಿದೆ ಅತ್ಯಂತ ಗಂಭೀರವಾಗಿ ಹಾಗೂ ಅತ್ಯಂತ ಮಹತ್ವದಾಯಕವಾಗಿ ತೆಗೆದುಕೊಂಡಿದೆ. ಹೀಗಾಗಿ ಮುಂಬರುವಂತ ದಿನಗಳಲ್ಲಿ ಸಭೆ ಮೇಲೆ ಸಭೆ ಮಾಡ್ತಿರುವಂತದ್ದು, ಜೊತೆಗೆ ಎಲ್ಲಾ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತಿರುವಂತದ್ದು ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗ್ತಿದೆ. ನಿರೀಕ್ಷಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.